ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ಯೋಜನೆಯ ನೆರವು 2025 ಅರ್ಥಪೂರ್ಣವಾದ ಸುಂದರವಾದ ವೇದಿಕೆಯ ಮೇಲೆ ನಿಮ್ಮೆಲ್ಲರ ಆತ್ಮೀಯ ಮಿತ್ರರು, ಇದೇ ಭಾಗದವರು, ವಿಧಾನಸಭೆಯ ಸಭಾಧ್ಯಕ್ಷರು, ಎಲ್ಲರನ್ನೂ ಸಂವಾದ ಸಂಬಂಧದಿಂದ ಬೆಳೆದುಕೊಂಡವರು, ಯುಟಿ ಖಾದರ್ ಅವರೇ, ಕನ್ನಡ ಚಲನಚಿತ್ರ ಆಳಿದಂಥ ನಮ್ಮ ರಾಜ್ಯದ ದೊಡ್ಡ ಮನೆ ಕುಟುಂಬ, ಡಾಕ್ಟರ್ ರಾಜ್ಕುಮಾರ್ ಅವರ ಸೊಸೆ, ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಅವರೇ, ಹಾಗೆ ಈ ಒಂದು ನೆರವು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಇದನ್ನು ಪ್ರೋತ್ಸಾಹಿಸಿದಂಥ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು, ನನ್ನ ಮಿತ್ರರು ಕುರ್ಮೆ ಸುರೇಶ್ ಶೆಟ್ಟಿ ಅವರೇ, ಹಾಗೆ ಮೂಡುಬಿದಿರೆ ಆಳುವ ಸಂಸ್ಥೆಯ ಸಂಸ್ಥಾಪಕರು ಮೋಹನ್ ಆಳ್ವವರೇ, ನನ್ನ ಧರ್ಮಪತ್ನಿ 35-40 ವರ್ಷ ನನ್ನ ಜೊತೆಗೂಡಿ ನನಗೆ ಎಲ್ಲ ಸಂದರ್ಭದಲ್ಲಿ ನನಗೆ ಪ್ರೋತ್ಸಾಹಿಸಿ ನನಗೆ ಹುರಿತುಂಬಿಸಿದಂಥ ನನ್ನ ಧರ್ಮಪತ್ನಿ ಆಶಾರವರೇ, ಹಾಗೆ ನನ್ನ ಒಬ್ಬನೇ ಮಗ, ಪ್ರೀತಿಯ ಮಗ, ನನ್ನ ಮತ್ತು ನನ್ನ ಧರ್ಮಪತ್ನಿಯ ಗೌರವ್ ಶೆಟ್ಟಿಯವರೇ, ಬಂದಂಥ ಎಲ್ಲ ನನ್ನ ಸನ್ಮಿತ್ರರೇ, ಹಿತೈಷಿಗಳೇ, ಇವತ್ತಿನ ಫಲಾನುಭವಿಗಳೇ, ನಮ್ಮ ವಜ್ರೇಶ್ವರಿ ಪರಮ ಪೂಜ್ಯ ಸ್ವಾಮೀಜಿಯವರೇ, ವೇದಿಕೆಯ ಕೆಳಗೆ ಆಸೀನರಾಗಿರ್ತಕ್ಕಂಥ ನಾನು ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ. ನನ್ನ ಈ ಭಾಗದ ಲೋಕಸಭಾ ಸದಸ್ಯರು ವಿಜಯ್ ಚೌಟ ಅವರಿದ್ದಾರೆ, ಈ ಭಾಗದ ಶಾಸಕರು ಭರತ್ ಶೆಟ್ಟಿ ಅವರಿದ್ದಾರೆ, ವೇದವ್ಯಾಸ್ ಅವರಿದ್ದಾರೆ, ಹಾಗೆ ಜಾಗತಿಕ ಬಂಟ ಸಂಘದ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ಟಿ ಅವರಿದ್ದಾರೆ. ಸಾಕಷ್ಟು ಜನ ಇಲ್ಲಿ ನನ್ನ ಎದುರುಗಡೆ ನನ್ನ ಹಿತೈಷಿಗಳು ನನ್ನ ಮುಂದೆ ಕಾಣ್ತಾ ಇದ್ದಾರೆ. ನಾನು ಏನು ಮಾತಾಡಬೇಕು ಇವತ್ತು ಅದನ್ನು ಕುರ್ಮೆ ಸುರೇಶ್ ಅಣ್ಣನವರು, ಮೋಹನಾಳು ಅವರು, ಯುಟಿ ಖಾದರ್ ಅವರು ಎಲ್ಲವನ್ನೂ ಹೇಳಿಬಿಟ್ಟಿದ್ದಾರೆ. ನನಗೆ ನನ್ನ ಬದುಕಿನ ಬಂಡಿ, ನಾನು ಕಟ್ಟಿಕೊಂಡು ಹೋದ ಬದುಕಿನ ದಾರಿ, ಇದೆಲ್ಲವನ್ನು ನೆನೆಸಿ ನನ್ನ ಬಗ್ಗೆ ಬಹುಶಃ ಇಲ್ಲಿ ಹಿಂದಿನ ಸಾಲಿನವರಿಗೆ ಕೂತವರಿಗೆ ಒಂದು ಸ್ಫೂರ್ತಿಯಾಗಲಿ, ಒಂದು ಪ್ರೇರಣೆ ಆಗಲಿ ಅಂತೇಳಿ ಬಹುಶಃ ನನ್ನ ಜೀವನ ಚರಿತ್ರೆಯನ್ನು ನಾನು ಹೇಳ್ತಾ ಇದ್ದೇನೆ. ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿ ಇಡೀ ನಮ್ಮ ತುಳುನಾಡಿನ ಮಣ್ಣಿನ ಒಂದು ಸಂಸ್ಕೃತಿ, ನನ್ನ ದಿವಂಗತ ತಂದೆ ಮಾಧವ ಶೆಟ್ಟಿ, ತಾಯಿ ದಿವಂಗತ ರತ್ನ ಶೆಟ್ಟಿ ಅವರಿಗೆ ಜನಿಸಿ ಬಾಲ್ಯದ ಕಷ್ಟದ ಜೀವನ, ಕಷ್ಟದ ಬದುಕು, ನನ್ನ ಶಾಲೆಗೆ ಹೋಗುವಾಗ ನಾನು ಯಾವ ಜಾತಿ, ಯಾವ ಧರ್ಮ, ಯಾವ ಪಂಗಡ ಎಲ್ಲದಕ್ಕೂ ಮೀರಿ ಅವರ ಮನೆಗೆ, ಅಂದರೆ ನನ್ನ ಊರಿನ ಹಳ್ಳಿಯಲ್ಲಿ ಎಲ್ಲರ ಮನೆಗೆ ಹೋಗಿ ಅವರ ಮನೆಯಲ್ಲಿ ತಿಂಡಿ ತಿಂದು ಊಟ ಮಾಡಿ ಆ ಮಕ್ಕಳನ್ನು ನನ್ನ ಸ್ನೇಹಿತರನ್ನಾಗಿ ಮಾಡಿ ಅಲ್ಲಿ ಎಲ್ಲ ಮನೆಯ ಅಂಗಳದಲ್ಲಿ
ಆಡಿದ ನೆನಪು ನನಗೆ ಇವತ್ತು ಆಗ್ತಾ ಇದೆ. ಬಹುಶಃ ಅಂತ ಇವತ್ತು ಎಷ್ಟೋ ಕುಟುಂಬಗಳು ನನ್ನ ಮುಂದೆ ಇವತ್ತು ಕಾಣ್ತಾ ಇದೆ. ನನ್ನ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು ಅಮ್ಮ. ಅಮ್ಮನಿಗಿಂತ ಶ್ರೇಷ್ಠವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಮ್ಮ ನಮಗೆ ಜನ್ಮ ಕೊಟ್ಟು ಸಾಕುವಾಗ ಒಂದೊಂದು ಹೆಜ್ಜೆಗೂ ಒಂದೊಂದು ದಿನಕ್ಕೂ ನಮ್ಮ ಮೇಲೆ ಒಂದು ಮುಂದಿನ ಬದುಕನ್ನು ಆಲೋಚನೆ ಮಾಡಿಕೊಂಡು ನನ್ನ ಮಗ ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಶಾಲೆಯಿಂದ ಬರುವಾಗ ತಿಂಡಿ ಕೊಟ್ಟು ತಲೆಯನ್ನು ಸವರಿ ರಾತ್ರಿ ನಿದ್ದೆ ಮಾಡುವಾಗ ತೊಡೆಯಲ್ಲಿ ಅವಳ ತೋಳಿನಲ್ಲಿ ತಲೆಯನ್ನಿಟ್ಟು ಮಲಗಿಸಿದ ದಿನಗಳನ್ನು ನಾವು ನೋಡಬಹುದು. ಇವತ್ತು ಇಲ್ಲಿ ಎಷ್ಟೋ ಮಕ್ಕಳು ಇದ್ದೀರಿ, ತಂದೆ ತಾಯಿ ಜೊತೆ ಬಂದಿದ್ದೀರಿ. ಅಮ್ಮ ಜೀವಂತ ಇರುವಾಗ ಅಮ್ಮನ ಅವಶ್ಯಕತೆ ನಮಗೆ ಅಷ್ಟು ಗೊತ್ತಾಗುವುದಿಲ್ಲ. ಆದರೆ ಅಮ್ಮ ನಾವು ಕಳೆದುಕೊಂಡಾಗ, ಅಮ್ಮ ದೇವರ ಪಾದಕ್ಕೆ ಸೇರಿದಾಗ ಅಮ್ಮ ಏನು ಅನ್ನುವುದು ನಮಗೆ ಅರ್ಥ ಆಗ್ತಾ ಇದೆ. ನಮ್ಮ ಅಮ್ಮನ ಮಮತೆ, ತಂದೆಯ ಪ್ರೀತಿ, ಅದು ನಮ್ಮನ್ನು ಇಡೀ ಒಂದು ತುಳುನಾಡಿನ ಸಂಸ್ಕಾರದಿಂದ ಬೆಳೆಸಿಕೊಂಡು ಹೋದಂತಹ ಒಂದು ರೀತಿ ನೀತಿ ಬಹುಶಃ ಇವತ್ತು ಈ ಸ್ಥಿತಿಗೆ ನಾನು ಬರಲಿಕ್ಕೆ ಕಾರಣವಾಗಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಲಿಕ್ಕೆ ಇಚ್ಛೆ ಪಡ್ತಾ ಇದೆ. ವಿದ್ಯಾಭ್ಯಾಸ ಮುಗಿಯಿತು, ಗ್ರಾಜುಯೇಷನ್ ಆಯ್ತು. ನನ್ನ ಕಾಲ ಮೇಲೆ ನಾನು ನಿಲ್ಬೇಕು ಅನ್ನೋ ಒಂದು ಆಲೋಚನೆ ಮಾಡಿದಾಗ ಮೊದಲು ಅಮ್ಮ ಅಪ್ಪನ ಕಾಲು ಹಿಡಿದು ಅವರ ಆಶೀರ್ವಾದವನ್ನು ಪಡೆದು, ಊರಿನಲ್ಲಿರ್ತಕ್ಕಿಂತ ದೈವದೇವರ ಅನುಗ್ರಹವನ್ನು ಪಡೆದು KSRTC ಬಸ್ನಲ್ಲಿ ಬೆಂಗಳೂರಿನಲ್ಲಿ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ನನ್ನ ದುಡಿಮೆಯನ್ನು ನಾನು ಮಾಡಬೇಕು ಅನ್ನುವ ಒಂದು ಬದುಕನ್ನು ಕಟ್ಟಿಕೊಳ್ಳಲು ನಾನು ಹೊರಟೆ. 1983ನೇ ಇಸವಿ ಬೆಂಗಳೂರು ತಲುಪಿದೆ. 15 ವರ್ಷ ನನ್ನ ಕಷ್ಟದ ಜೀವನ, ಬದುಕಿನಲ್ಲಿ ಬಂದಂತ ಎಲ್ಲ ಅವಮಾನಗಳು, ಸವಾಲುಗಳು ಎಲ್ಲವನ್ನೂ ಸ್ವೀಕರಿಸಿ ಎದುರಿಸಿ ಪ್ರತಿಯೊಂದು ಮೆಟ್ಟಲಿನ ಹೆಜ್ಜೆಯನ್ನು ಹತ್ತುವಂತ ಪ್ರಯತ್ನವನ್ನು ಮಾಡಿದೆ. ನನಗೆ ಆ ಒಂದೊಂದು ಮೆಟ್ಟಲು ಹತ್ತುವಾಗ ಅದರ ಖುಷಿ, ಅದರ ಸಂತೋಷ ಅದು ಬಹಳ ದೊಡ್ಡದಾದ ಒಂದು ಸಂತೋಷ, ಬಹಳ ಖುಷಿ ತಂದು ಕೊಟ್ಟಿತು. ಬಹುಶಃ ಆ ಮೆಟ್ಟಲು ಒಂದೊಂದು ಮೆಟ್ಟಲು ಹತ್ತಿ ಒಂದೊಂದು ಹೆಜ್ಜೆಯನ್ನಿಡುವಾಗ ನಾನು ಪಟ್ಟ ಖುಷಿ, ನಾನು ಪಟ್ಟ ಶ್ರಮ, ನನ್ನ ಸಂತೋಷ ಬಹುತು ಇವತ್ತು ಈ ಕಾರ್ಯಕ್ರಮ ನನಗೆ ಮಾಡಲಿಕ್ಕೆ ಉಪಯೋಗವಾಯಿತು ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಹಾಗೆ ಮುಂದಕ್ಕೆ 2000 ಮೇಲೆ ನನ್ನ ಸಂಸ್ಥೆಯಿಂದ ರಿಯಲ್ ಎಸ್ಟೇಟ್ ಉದ್ಯಮ ಮತ್ತು ಹೋಟೆಲ್ ಉದ್ಯಮ ಶುರು ಮಾಡಿದೆವು. ನಾನು ಹೋಗುವ ದಾರಿಯಲ್ಲಿ ನನಗೆ ಬೆಳಕು ಚೆಲ್ಲಿದಂಗೆ ಕಾಣಿತು. ದೇವರ ಒಂದು ಆ ಶಕ್ತಿ ಅನುಗ್ರಹ ನನ್ನ ಮೇಲೆ ಬೀರಿತು. ಎದೆ ಧೈರ್ಯ ತುಂಬಿ ಮುಂದೆ ನುಗ್ಗಿದೆ. ಈ 15 ವರ್ಷದಲ್ಲಿ 2000ರಿಂದ 2015-18ರವರೆಗೆ ನನ್ನ ಒಂದು ಧೈರ್ಯ ತುಂಬಿದಾಗ, ನನ್ನ ವ್ಯವಹಾರ ಉದ್ದಿಮೆಯಲ್ಲಿ ನಾನು ಸೆಟ್ಲ್ ಆದೆ ಅಂತ ಅನಿಸುವಾಗ ನನಗೆ ಮೊದಲು ಕಂಡದ್ದು ನನ್ನ ತುಳುನಾಡಿನ 2 ಜಿಲ್ಲೆ, ಮಂಗಳೂರು ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ. ಯಾವ ಜಿಲ್ಲೆಯಿಂದ, ಯಾವ ನನ್ನ ಹುಟ್ಟೂರಿನಿಂದ ಹೊರಡುವಾಗ ನಾನು ಸಂಕಲ್ಪ ಮಾಡಿಕೊಂಡು ಹೋಗಿದ್ದೇನೋ
ನನ್ನ ಊರಿಗೆ, ನನ್ನ ಜನತೆಗೆ ಏನಾದರೂ ಒಳ್ಳೇದು ಮಾಡಬೇಕು, ನನ್ನ ಏನಾದರೂ ಒಂದು ಕೊಡುಗೆ ಆಗಬೇಕು, ನನ್ನ ಒಂದು ಅಳಿಲು ಸೇವೆ ಆಗಬೇಕು ಅಂತ ಎನಿಸಿಕೊಂಡು ಹೋಗಿದ್ದೇನ, ಅದನ್ನು ನಾನು ಮಾಡಲಿಕ್ಕೆ ಶುರು ಮಾಡಿದೆ. ಹಾಗೆ 2018 ಇಸವಿವರೆಗೆ ನನ್ನ ಈ 15-18 ವರ್ಷದ ಬಹುಶಃ ಪರಿಚಯ ಈ 2 ಜಿಲ್ಲೆಯಲ್ಲಿ ಎಲ್ಲರಿಗೂ ಆಯಿತು. ಎಲ್ಲ ಹಳ್ಳಿಯೂ ಪ್ರಕಾಶ್ ಶೆಟ್ಟಿಯ ಮೇಲೆ ಪ್ರೀತಿ ಬಂತು. ಜನ ಕೊಂಡಾಡಿದ್ರು, ಜನ ಮಾತಾಡಲಿಕ್ಕೆ ಶುರು ಮಾಡಿದರು. ಆವಾಗ ನನಗೆ 2019ಕ್ಕೆ 60ನೇ ವರ್ಷ ತುಂಬುವ ಸಮಯದಲ್ಲಿ ನನ್ನ ಆತ್ಮೀಯರು ಗುರುಮೆ ಸುರೇಶ್ ಶೆಟ್ಟಿ ಅವರು, ಹಾಗೆ ಮೋಹನ್ ಆಳ್ವ ಅವರು, ಇಲ್ಲಿ ಕೂತಿದ್ದಾರೆ ನಮ್ಮ ಸಂತೋಷ್ ಶೆಟ್ಟಿ ಅವರು, ಪೂನಾ ಬಂಟ್ ಸಂಘದ ಮಾಜಿ ಅಧ್ಯಕ್ಷರು, ಹಾಗೆ ದೇವಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಸದಾನ್ ಶೆಟ್ಟಿ ಅವರು, ಹಲವಾರು ಆತ್ಮೀಯರು, ಮಿತ್ರರು ಎಲ್ಲರೂ ಬಂದು ನನಗೆ ನನ್ನ ಒಂದು ಹುಟ್ಟುಹಬ್ಬವನ್ನು ಆಚರಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನನ್ನ ಹತ್ರ ಬಂದರು. ನಾನು ಹೇಳಿದೆ ಮೋಹನ್ ಆಳ್ವ ಅವರಿಗೆ, ಸುರೇಶ್ ಅವರಿಗೆ, ಸಂತೋಷ್ ಶೆಟ್ಟಿ ಅವರಿಗೆ ಹೇಳಿದೆ, ನಾನು 60 ವರ್ಷದ ವಯಸ್ಸಿನಲ್ಲಿ ನನಗೆ ಹುಟ್ಟುಹಬ್ಬ ಆಚರಿಸೋದು ಬೇಡ, ಖಂಡಿತ ಅಗತ್ಯವಿಲ್ಲ, ಕೊನೆಗೂ ನಿಮ್ಮ ಒತ್ತಾಯ ಮಾಡ ನಾನು ಅವ್ರಿಗೆ ಹೇಳಿದ್ದುಂಟು. ಅದು ನಮಗೆ ಬಿಟ್ಟು ಬಿಡಿ, ಅದು ನಮ್ಮ ಕೆಲಸ ಅಂತ ಹೇಳಿ ನನಗೆ ಧೈರ್ಯ ತುಂಬಿ 2019 ಡಿಸೆಂಬರ್ 25ರಂದು ಇದೇ ಗೋಲ್ಡ್ ಸ್ಮಿತ್ ಸಿಟಿ ಮೈದಾನದಲ್ಲಿ 40,000ದಿಂದ 50,000 ಜನ ನನ್ನ ಹಿತೈಷಿಗಳು, ಬಂಧು ಮಿತ್ರರು ಎಲ್ಲರೂ ಸೇರಿ ಒಂದು ಎಷ್ಟೊಂದು ದೊಡ್ಡ ಅದ್ಭುತವಾದ ಒಂದು ಸಭಾ ಕಾರ್ಯಕ್ರಮ ಮಾಡಿ ಒಂದು ಸಮಾರಂಭವನ್ನು ಏರ್ಪಡಿಸಿದರು. ಬಹುಶಃ ನನ್ನ ಬದುಕಿನಲ್ಲಿ ಅದೊಂದು ಮರೆಯಲಾಗದ ಘಟನೆ. ಆಗಿನ ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯವರು BSY ಯಡಿಯೂರಪ್ಪ ಅವರು ಬಂದರು, ಗೃಹ ಮಂತ್ರಿಗಳು SR ಬೊಮ್ಮಾಯಿ ಅವರು ಬಂದರು, ಟೂರಿಸಂ ಮಿನಿಸ್ಟರ್ CT ರವಿ ಅವರಿದ್ದರು, ಅನೇಕ ಈ ಭಾಗದ ರಾಜಕಾರಣಿಗಳು, UT ಖಾದರ್ ಅವರು, ಹಾಗೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಯಶ್ನವರು, ರವಿಚಂದ್ರ ಅವರು, ವೇದಿಕೆಯಲ್ಲಿ ನೋಡುವಾದ ಒಂದು ಅದ್ಭುತವಾದ ವೇದಿಕೆ ನನ್ನ ಕಣ್ಣ ಮುಂದೆಯಲ್ಲಿ ಆ ವೇದಿಕೆ ಇವತ್ತಿಗೂ ಕಾಣ್ತಾ ಇದೆ. ಒಂದು ಕಡೆ ನನ್ನ ಭಾಷಣದ ಕಣ್ಣೀರು, ಇನ್ನೊಂದು ಕಡೆ ನನಗೆ ದುಃಖವಾಯಿತು. ಬಹುಶಃ ನನ್ನ ಸಂಕಲ್ಪದಂತೆ ಈ ವರ್ಷದಿಂದಲೇ ಈ ನೆರವು ಕಾರ್ಯಕ್ರಮ ನಾನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಆವತ್ತು ನಾನು ದೃಢ ಸಂಕಲ್ಪವನ್ನು ಮಾಡಿಕೊಂಡು ನನ್ನ ಕಲ್ಪನೆ, ನನ್ನ ಸಂಕಲ್ಪ ಏನಿತ್ತು ಅದು 2019ನೇ ಇಸವಿಯಲ್ಲಿ ಅದೇ ವರ್ಷ ಸುಮಾರು 600 ಕುಟುಂಬಕ್ಕೆ ಮತ್ತೆ ಒಂದು 20 ಸಂಘ ಸಂಸ್ಥೆಗಳಿಗೆ 1,25,00,000 ನೆರವು ಮುಖಾಂತರ ವಿತರಣೆ ಮಾಡಿದೆವು. 2020-21 ಕೋವಿಡ್ನ ಸಮಯ, ಆವಾಗಲೂ ಈ ಕೆಲಸವನ್ನು ನಾವು ಮಾಡಿದೆವು, ನೆರವು ಕಾರ್ಯಕ್ರಮವನ್ನು ಮಾಡಿದೆವು. ಸ್ವಲ್ಪ ಜನ ಸೇರಿಸಿ ನೆರವು ಕಾರ್ಯಕ್ರಮವನ್ನು ಮಾಡಿದೆವು. ನನಗೆ ಕೋವಿಡ್ನ ಸಮಯ, ಮನೆಯಲ್ಲಿ ನಾನು ಹೊರಡುವಂಗಿಲ್ಲ, ಮನೆಯಿಂದ ಹೊರಗಡೆ ಹೋಗುವಂಗಿಲ್ಲ. ಒಂದು ಕಡೆ ಮನೆ ಒಳಗಿಟ್ಟುಕೊಂಡು ನನ್ನ ಮೇಲೆ ಅಭಿಮಾನ ಪ್ರೀತಿ ಇಟ್ಟುಕೊಂಡಂತ ನನ್ನ ಜನ ನಮ್ಮವರು ಅನ್ನೋ ಒಂದು ಭಾವನೆ. ಆವಾಗ ನನಗೆ ನೆನಪಾದದ್ದು, ಇಲ್ಲಿ 3-4 ಜನ, ಸುಧಾಕರ್ ಶೆಟ್ಟಿ ಇಲ್ಲೇ ಇದ್ದಾರೆ, ಸಾಯಿನಾಥ್ ಶೆಟ್ಟಿ ಉಡುಪಿಯವರು, ನನ್ನ ಭಾವ ಮಣಿಪಾಲದ ಜಯರಾಜ ಹೆಗಡೆ, ಈಶ್ವರ್ ಶೆಟ್ಟಿ ಮಂಗಳೂರು, ಹಾಗೆ ಒಂದು 5-6 ಜನನ್ನು ಗುರುತಿಸಿ ನಾನು ಒಂದು 20,000 ಆಹಾರದ ಕಿಟ್ಗಳನ್ನು ಮಾಡಿ ಕಳಿಸ್ತಾ ಇದ್ದೇನೆ. ನಿಮಗೆ ಮನೆ ಮನೆಗೆ ತಲುಪಿಸಲಿಕ್ಕೆ ಆಗುತ್ತಾ ಅಂತ ಕೇಳಿದಾಗ ಎಲ್ಲರೂ ನಾವು ತಲುಪಿಸ್ತೇವೆ, ನೀವು ಆರ್ಗನೈಸ್ ಮಾಡಿ ಅಂತ ಹೇಳಿದಾಗ ನಾನು 20,000 ಕಿಟ್ ಆ ಸಮಯದಲ್ಲಿ ನಾನು ಕಳಿಸಿ 20,000 ಕುಟ್ಟಿಗಳನ್ನು ಹಳ್ಳಿಗೆ ತಲುಪಿಸಿದಂತ ಆ ಒಂದು ಕ್ರೆಡಿಟ್ ನನ್ನ ಎಲ್ಲ ಸಹೋದರರಿಗೆ ಸಲ್ತಾರೆ.
ಅವತ್ತು ನಾನು ಮನೆ ಹೊರಗಡೆ ಬರಲಿಕ್ಕಿಲ್ಲ, ನನಗೆ ಭಯ. ಆದರೆ ನನ್ನ ಅಣ್ಣ ಅವರು ಕಿಚ್ಚು ಕಳಿಸ್ತಾರೆ, ನಾವು ಮನೆಗೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪಾಪ ಎಲ್ಲರೂ ತಮ್ಮ ಜೀವದ ಆಶೆಯನ್ನು ಕಳೆದುಕೊಂಡು ಬಿಟ್ಟು ಆ ಮನೆಗೆ ತಲುಪಿಸಿದ ನೆನಪು ನನಗೆ ಈಗಲೇ ಆಗ್ತದೆ. ಹಾಗೆ ಪ್ರತಿ ವರ್ಷ ಈ ನೆರವು ಕಾರ್ಯಕ್ರಮ ನಡೆದು ಹೋಯಿತು. 24ನೇ ಇಸ್ವಿನಲ್ಲಿ ಸುಮಾರು 6 ಕೋಟಿಗೂ ಹೆಚ್ಚಾಗಿ ಒಂದು 3,000 ಕುಟುಂಬಗಳಿಗೆ, ಒಂದು 60-70 ಸಂಸ್ಥೆಗಳಿಗೆ ನಾವು ಕೊಟ್ಟೆವು ಹೋದ ವರ್ಷ. ಮತ್ತೆ ಈ ವರ್ಷ 2025 ಈ ವರ್ಷ ಸುಮಾರು ನಾವು 9ರಿಂದ 10 ಕೋಟಿ ಬಜೆಟ್ ಮಾಡಿದ್ದೇವೆ. ನಮಗೆ ಕಾಸರಗೋಡು, ಮಂಗಳೂರು, ಉಡುಪಿ, ಕೊಪ್ಪ, ಸಾಗರ, ತೀರ್ಥಹಳ್ಳಿ, ಶಿವಮೊಗ್ಗ ಈ 7 ಜಿಲ್ಲೆಯವರಿಗೆ ನಾವು ಹಳ್ಳಿಯಿಂದ ಇಲ್ಲಿ ಕರೆದುಕೊಂಡು ಅವರಿಗೆ ಚೆಕ್ ಇಲ್ಲಿ ಕೊಡುವ ಬದಲು ಅವರ ಅಕೌಂಟ್ ನಂಬರ್ ತಗೊಂಡು ಅವರಿಗೆ ಅಕೌಂಟ್ಗೆ ಡೈರೆಕ್ಟ್ ಆಗಿ ಕಳಿಸಬಹುದಲ್ವಾ ಅಂತ ನನ್ನ ಟೀಮ್ ಜೊತೆ ನಾನು ಮಾತಾಡಿದೆ. ಅವರು ನನ್ನ ನೇವಿಯು ಅಳಿಯವ ಹೇಳಿದ, ಇಲ್ಲ ಅಂಕಲ್, ನಿಮ್ಮದೊಂದು ಆಶೆ ಆಕಾಂಕ್ಷೆ ಇದೆ. ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಇವತ್ತು ಎಷ್ಟು ಜನ ಕೂತಿದ್ದೀರಿ, ನಾನು ಕೂಡ ಬಾಲ್ಯದಲ್ಲಿ ಅದರಲ್ಲಿ ಒಂದು ಸಾಲಿನಲ್ಲಿ ನಾನು ಕೂಡ ಕೂತವನು. ನನಗೆ ಕಷ್ಟದ ಪರಿಜ್ಞಾನ ಇದೆ. ಆ ಸಾಲಿನಲ್ಲಿ ಕೂತ್ಕೊಂಡು ನಾನು ಈ ವೇದಿಕೆಯಲ್ಲೂ ನಾನು ಕೂಡ ನೋಡ್ತಾ ಇದ್ದೆ. ಇವತ್ತು ಅಂತ ಎಷ್ಟೋ ಸಾಲುಗಳನ್ನು ನೋಡುವ ಸೌಭಾಗ್ಯ ನಾನು ಭಾಗ್ಯಶಾಲಿ ಅಲ್ವಾ? ಅದನ್ನು ನೋಡ್ಬೇಕು. ಇದು ನಿಮಗೆ ಪ್ರೇರಣೆ ಆಗ್ಬೇಕು. ಇಲ್ಲಿ ಯಾರು ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಲ್ಲಿ ಸುಮಾರು 75 ಲಕ್ಷದಿಂದ 1 ಕೋಟಿ ರೂಪಾಯಿ ಇವತ್ತು ಖರ್ಚು ಮಾಡಿ ಈ ಪೆಂಡಾಲ ಇರ್ಬೋದು, ವೇದಿಕೆ ಇರ್ಬೋದು, ಅಥವಾ ಇವತ್ತು ಊಟದ ವ್ಯವಸ್ಥೆ ಇರ್ಬೋದು, ಆಮೇಲೆ ಪ್ರತಿ ಇವತ್ತು ಬರುವ 4,000 ಕುಟುಂಬಕ್ಕೂ ನಾವು ವಾಹನದ ವ್ಯವಸ್ಥೆ ಮಾಡಿದ್ದೇವೆ. ಕಾರು, ಬಸ್ ನಮ್ಮ ಸಂಸ್ಥೆಯಿಂದಲೇ ಪೇಮೆಂಟ್ ಆಗ್ತದೆ. ದಯವಿಟ್ಟು ಯಾರು ನಿಮ್ಮ ಹತ್ರ ಬಾಡಿಗೆ ಕೇಳಿದೆ ಯಾರು ಕೊಡ್ಲಿಕ್ಕೆ ಹೋಗಬೇಡಿ, ಎಲ್ಲ ಸಂಸ್ಥೆಯಿಂದ ಪೇಮೆಂಟ್ ಆಗಿದೆ. ಬಟ್ ನಿಮಗೆ ಇದು ಸ್ಫೂರ್ತಿ ಆಗ್ಬೇಕು, ಪ್ರೇರಣೆ ಆಗ್ಬೇಕು ಅಂತೇಳಿ ನನ್ನ ಭಾವನೆ ಇಟ್ಕೊಂಡು ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇದು ಈ ಸ್ಕಾಲರ್ಶಿಪ್ ಅನ್ನು, ಈ ನೆರವನ್ನು ಹೇಗೆ ಆರಿಸಿದ್ದೇವೆ ಅಂತ ಕೇಳ್ಬೋದು. ಸಾಮಾಜಿಕ ಸೇವಾ ಚಟುವಟಿಕೆಗಳುಳ್ಳ 106 ಸಂಘ ಸಂಸ್ಥೆಗಳು ಇವತ್ತು ಈ 7 ಜಿಲ್ಲೆಯಲ್ಲಿ ನಾವು ಗುರುತಿಸಿ, ನನ್ನ ಅಳಿಯ ಮತ್ತೆ ನನ್ನ ಮಗ ಗೌರವ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಅಪ್ಲಿಕೇಶನ್ ಅನ್ನು ಕಳಿಸಿ, ಅವರು ಆ ಭಾಗದ ಜನರಿಗೆ ಏನು ಅನಿವಾರ್ಯತೆ ಇದೆ, ಏನು ಅವಕಾಶ, ಏನು ಕೊಡಬಹುದು, ಏನು ಅಗತ್ಯ ಇದೆ ಎಂದು ಸಮಾಲೋಚನೆ ಮಾಡಿ ಆ ಮನೆಗೆ ಹೋಗಿ ಆ ಅಪ್ಲಿಕೇಶನ್ ತುಂಬಿಸಿಬಿಟ್ಟು ನಮ್ಮ ಆಫೀಸಿಗೆ ಕಳಿಸಿಕೊಡ್ತಾರೆ. ಈ ಸಲ 4,000ದಿಂದ 4,500 ಅಪ್ಲಿಕೇಶನ್ ಬಂದಿದೆ. 90% ಅಪ್ಲಿಕೇಶನ್ ಅನ್ನು ಕನ್ಸಿಡರ್ ಮಾಡಿದ್ದೇವೆ. ಯಾರದೇ ಒತ್ತಡಕ್ಕೆ ಮಣಿಯದೆ ಇವತ್ತು ಏನು ಗೌರವ್ ಶೆಟ್ಟಿ, ಈಶ್ವರ್ ಶೆಟ್ಟಿ, ಸಮೀಕ್ಷಾ, ಶಿಶು ಶೆಟ್ಟಿ ಅವರ ಜೊತೆ ಒಂದು 25 ಹುಡುಗರು ಇವತ್ತು MBA ಸ್ಟೂಡೆಂಟ್ಸ್, ಮೆಡಿಕಲ್ ಸ್ಟೂಡೆಂಟ್ಸ್, MD ಮಾಡಿ ಓದ್ತಾ ಇರೋರು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಕೆಲವು ಕೆನಡಾದಿಂದ ಬಂದವರು, ಅವರ ಸ್ನೇಹಿತರು, US ಇಂದ ಬಂದವರ ಸ್ನೇಹಿತರು ಎಲ್ಲ ಸೇರಿ 20 ದಿನದ ಕೆಲಸವನ್ನು ನಮ್ಮ ಗೋಲ್ಡ್ ಫಿಂಚರ್ಸ್ ಹೋಟೆಲ್ನ ಹಾಲ್ನಲ್ಲಿ ಮಾಡಿ ಮುಗಿಸಿದ್ದಾರೆ. ಅದರಲ್ಲೂ ನಮ್ಮ ಸಂಸ್ಥೆಯಲ್ಲಿ ಕೆಲವು ಸಂಶಯ ಇದ್ದಾಗ ನಮ್ಮ ಸಂಸ್ಥೆಯಲ್ಲಿ 5 ಜನ ಹಳ್ಳಿಗೆ ಹೋಗಿ ಆ ಮನೆಯನ್ನು ಕ್ರಾಸ್ ವೆರಿಫಿಕೇಶನ್ ಮಾಡಿ ಒಂದು ಮಾಸ್ ಚೆಕಿಂಗ್ ಕೂಡ ನಾವು ಮಾಡಿದ್ದೇವೆ. 2025 ಡಿಸೆಂಬರ್ 16 ತಿಂಗಳಿಗೆ ನಾವು ಅಪ್ಲಿಕೇಶನ್, 16ನೇ ತಾರೀಕಿಗೆ ನಾವು ಅಪ್ಲಿಕೇಶನ್ ಎಲ್ಲ ಕ್ಲೋಸ್ ಮಾಡಿದ್ದೇವೆ. ಬಜೆಟ್ 9 ಕೋಟಿಯಿಂದ 10 ಕೋಟಿ ಕೊಟ್ಟಿದ್ದೇವೆ.
16ನೇ ತಾರೀಕಿಗೆ ಕ್ಲೋಸ್ ಮಾಡಿದ ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಚೆಕ್ ಮುಖಾಂತರ ನೆರವು ಹೋಗುತ್ತದೆ, ಅವರ ಟೋಕನ್ ನಂಬರ್ ಏನು ಅಂತೇಳಿ ಎಲ್ಲರಿಗೂ ಫೋನ್ ಮಾಡಿ ಯಾವ ಸಮಯದಲ್ಲಿ ಬರಬೇಕು, ಹೇಗೆ ಚೆಕ್ ತಗೋಬೇಕು, ನೀವು ಯಾವ ಟೋಕನ್ ನಂಬರ್ ಹೇಳಬೇಕು ಅಂತೇಳಿ ಎಲ್ಲವನ್ನು ಹೇಳಿದ ನಂತರ 16ನೇ ತಾರೀಕಿನ ಇವತ್ತು ಬೆಳಿಗ್ಗೆವರೆಗೂ ನನಗೆ ಸುಮಾರು 1000 ಅಪ್ಲಿಕೇಶನ್ಗೆ ನನ್ನ ಹತ್ರ ಬಂದು ನಿಂತಿದೆ. ನಾನು ನಿನ್ನೆ ಮಗನ ಹತ್ರ ಕೇಳಿದೆ, ಮಗ ಈ 1000 ಅಪ್ಲಿಕೇಶನ್ ನಮ್ಮ ಕೈಯಲ್ಲಿದೆ, ಏನ್ ಮಾಡುದು, ಇವರಿಗೂ ಕೊಟ್ಬಿಡೋಣ ಅಂತ ಕೇಳಿದೆ. ಆವಾಗ ನಾವು ಮೊದಲೇ ತಿಳಿಸಿದ್ದೇವೆ, ಇದು 16ನೇ ತಾರೀಕಿನ ಒಳಗೆ ಬರಬೇಕು ಅಂತ ಹೇಳಿದ್ದೇವೆ. ಇದು ಬಹುಶಃ ಹೀಗೆ ನಾವು ಬಿಟ್ಟರೆ ಇನ್ನು ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ತದೆ. ಬೇಡ ಪಾಪ, ಎಲ್ಲಿಯಾದ್ರೂ ನಾವು ಕೊಟ್ಟ ಬಜೆಟ್ನಲ್ಲಿ ಉಳಿದ್ರೆ ಅದರಲ್ಲಿ ಬೇಕಾದ್ರೆ ನಾವು ಅವರ ಹೆಸರಿಗೆ ಡೈರೆಕ್ಟ್ ಆಗಿ ಅವರ ಅಕೌಂಟಿಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡೋಣ ಅಂತ ನಿನ್ನೆ ನಾವು ತೀರ್ಮಾನ ಮಾಡಿದ್ದೇವೆ. ನನಗೆ ಮನಸ್ಸಿಗೆ ಬಹಳ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಯಾಕಂದ್ರೆ ನಿನ್ನೆ ಒಂದು ಕಡೆ ಒಂದು ಕಾರ್ಯಕ್ರಮಕ್ಕೆ ನಾನು ಹೋದೆ. ನನ್ನ ಜೊತೆ ಉಪೇಂದ್ರ ಶೆಟ್ಟಿ ಅವರಿದ್ರು, ಯೂನಿವರ್ಸಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನ ಸಂಸ್ಥಾಪಕರು, ನಮ್ಮ ಬ್ಯಾಂಗ್ಳೂರು ಬನ್ ಸಂಘದ ಮಾಜಿ ಅಧ್ಯಕ್ಷರು. ಅವರು ನಾನು ಒಂದು ಫಂಕ್ಷನ್ ಮುಗಿಸ್ಕೊಂಡು ಬರುವಾಗ ಅವರ ಚಿಕ್ಕಮ್ಮನ ಮನೆಗೆ ಹೋಗೋಣ ಅಂತ ನನಗೆ ಹೇಳಿದರು. ನಾನು ಚಿಕ್ಕಮ್ಮನ ಅಪಾರ್ಟ್ಮೆಂಟ್ಗೆ ಹೋಗಿ ಕೆಳಗೆ ನನ್ನ ಕಾರ್ ನೋಡಿದ ಕೂಡಲೇ ಒಂದು ಹುಡುಗಿ ಓಡಿ ಬಂತು. ಸರ್ ನಮಸ್ತೆ, ಯಾರಮ್ಮ ನೀನು? ಸರ್ ನಾನು ಶ್ರೀನಿವಾಸ ಕಾಲೇಜಿನಲ್ಲಿ ಇಂಜಿನಿಯರ್ ಓದ್ತಾ ಇದ್ದೇನೆ, ನನಗೆ ನಿಮ್ಮ ಸಂಸ್ಥೆಯಿಂದ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ತ ಯೋಜನೆಯ ನೆರವು ಕಾರ್ಯಕ್ರಮದಲ್ಲಿ ನನಗೆ ಹೋದ ವರ್ಷನೂ ನನಗೆ ಚೆಕ್ ಕೊಟ್ಟಿದ್ದೀರಿ, ನೀವು ಈ ವರ್ಷನೂ ನೀವು ಕೊಡ್ತಾ ಇದ್ದೀರಿ, ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೇನೆ ಅಂತ ಆ ಮಗು ಬಹಳ ಖುಷಿಯಾಗಿ ಹೇಳ್ತಾ ಹೋಯ್ತು. ನನಗೆ ಬಹಳ ಸಂತೋಷವಾಯ್ತು. ಇಷ್ಟವರೆಗೆ ಕೊಟ್ಟ 15,000 ಕುಟುಂಬದಲ್ಲಿ ಈ ತರ ಎಷ್ಟು ಯುವಕ ಯುವತಿಯರು ಆ ಕುಟುಂಬವನ್ನು ಇವತ್ತು ಈ ಸಂಸ್ಥೆಯನ್ನು ನೆನೆಸ್ಕೊಂಡು ಹೋಗ್ತಾ ಇದ್ದಾರೆ. ನನಗಿಂತಲೂ ಜಾಸ್ತಿ ನನ್ನ ಈ ಸಂಸ್ಥೆಗೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇವತ್ತು ನಮ್ಮ ಸಂಸ್ಥೆಯಲ್ಲಿ 4,000 5,000 ಸಿಬ್ಬಂದಿ ವರ್ಗದವರಿದ್ದಾರೆ. ಅವರ ದುಡಿಮೆ ಕೂಡ ಈ ಒಂದು ನೆರವು ಕಾರ್ಯಕ್ರಮಕ್ಕೆ ಕಾರಣಕರ್ತ ಆಗಿದೆ. ಹೀಗೆ ಬಹುಶಃ ಆ ಹುಡುಗಿ ಇಲ್ಲಿ ಇರ್ಬೋದು. ಇವತ್ತು ನಾನು ಫ್ಲಾಟ್ಗೆ ಹೋಗಿ ಉಪೇಂದ್ರ ಚಿಕ್ಕಮ್ಮನ ಮನೆಯಲ್ಲಿ ಟೀ ಕುಡಿದು ಕೆಳಗೆ ಬರುವಾಗ ತಂದೆ ತಾಯಿ ಮಗಳು 3 ಜನ ನಿಂತಿದ್ದಾರೆ, ಬಂದು ಕಾಲಿಡಿತಾ ಇದ್ದಾರೆ. ಆ ಅಪಾರ್ಟ್ಮೆಂಟಿನ ಸೆಕ್ಯೂರಿಟಿ ಗಾರ್ಡ್, ಅವರ ಹೆಂಡತಿ ಮತ್ತೆ ಮಗಳು ಎಷ್ಟು ಖುಷಿಯಾಗಿ ತಂದೆ ತಾಯಿಯವರ ಒಂದು ಮುಖ, ಆ ಮಗು ಇದು ಒಂದು ಎಕ್ಸ್ಪ್ರೆಷನ್ ನೋಡಿದರೆ ಬಹುಶಃ ಈ ಸಂತೋಷ ಈ ಭಾಗ್ಯ ಎಲ್ಲರಿಗೂ ಬರುವುದಿಲ್ಲ. ನಿಮಗೆ ಸಾಧ್ಯ ಇದೆ. ಇಲ್ಲಿ ಕೂತ್ಕೊಂಡಿದ್ದೀರಲ್ಲ, ನೀವೆಲ್ಲರೂ ಬಂದಿದ್ದೀರಲ್ಲ, ನಾನು ಏನ್ ಮಾತಾಡ್ತೇನೆ ನನ್ನ ಎದುರುಗಡೆ ಆ ಕಡೆ ಬಲಭಾಗದಲ್ಲಿ ಎಡಗಾಡದಲ್ಲಿ ಎದುರುಗಡೆ ಕೂತವ್ರಿಗೆಲ್ಲ ಗೊತ್ತಿದೆ ನನ್ನ ಬಗ್ಗೆ. ಆದರೆ ನೀವು ಹಿಂದುಗಡೆ ಕೂತಿದ್ದೀರಿ ನೋಡಿ, ಸಾವಿರಾರು ಜನ, 4,000 ಕುಟುಂಬದವರು ಇವತ್ತು ಕೂತಿದ್ದೀರಿ. ನಿಮಗೆ ಅರ್ಥ ಆಗ್ಬೇಕು. ನಮ್ಮ ಆಶೆ, ನನ್ನ ಆಕಾಂಕ್ಷೆ, ಇವತ್ತು ನಾವು 15,000 ಕುಟುಂಬಕ್ಕೆ ಇವತ್ತು ಸಹಾಯ ಮಾಡಿದೆ ಅಂತೇಳಿ ಮೋಹನ್ ಅವರು ಹೇಳಿದಾಗೆ 15,000 ಕುಟುಂಬದಲ್ಲಿ ಒಂದೊಂದು ಕುಟುಂಬದಲ್ಲಿ 5 ಜನ ಇದ್ರು 75,000 ಜನ ಆಗ್ತದೆ. ಬಿಡಿ, 15,000 ಕುಟುಂಬದಲ್ಲಿ ನೀವು ಒಂದು 10% ಜನ ಮುಂದೆ ಬಂದು ನಮ್ಮ ಜೊತೆ ಮುಂದೆ ಕೈ ಜೋಡಿಸಿ ಇಂಥ ಕೆಲಸ ನೀವು ಮಾಡಿ ಅಂತ ಹೇಳಿ ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ತೇನೆ. ಆ ಧೈರ್ಯ ನಿಮಗೆ, ಆ ಶಕ್ತಿ ದೇವರು ನಿಮಗೆ ಕೊಡ್ಲಿ ಅಂತ ಹೇಳಿ ಆಶಿಸ್ತೇನೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, 2024 6ನೇ ವರ್ಷದ ಈ ನೆರವು ಕಾರ್ಯಕ್ರಮದಲ್ಲಿ ನಮಗೊಂದು 10 ಜನರ ಲೆಟರ್ ಬಂದಿದೆ. ಈ ವರ್ಷ ಕೂಡ ಒಂದು ಸುಮಾರು ಲೆಟರ್ ಬಂದಿದೆ. ಆ ಲೆಟರ್ನಲ್ಲಿ ಹೇಳ್ತಾರೆ, ಅಂಕಲ್, ನಿಮ್ಮ ಸಹಾಯಸ್ತ ನೆರವು ಕಾರ್ಯಕ್ರಮದಲ್ಲಿ ನೀವು ನಮಗೆ ಕೊಟ್ಟ ನೆರವು, ನಮ್ಮ ಗ್ರಾಜುಯೇಷನ್ ನಾವು ಕಂಪ್ಲೀಟ್ ಮಾಡಿ
ನಮಗೆ ಕೆಲಸ ಸಿಕ್ಕಿದೆ, ಒಳ್ಳೆ ಸಂಬಳ ಬರ್ತಾ ಇದೆ, ನಾವು ಕೂಡ ನಿಮ್ಮ ಸಂಸ್ಥೆ ನಿಮ್ಮ ಜೊತೆ ಕೈ ಸೇರಿಸಿ ಕೈ ಜೋಡಿಸಿ ಒಂದು 5 ಕುಟುಂಬ ನಮಗೆ ಕೂಡ ಕೊಡಿ ಅಂತ ಹೇಳುವ ಒಂದು ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಇದಕ್ಕಿಂತ ದೊಡ್ಡ ವಿಷಯ ಇನ್ನೇನು ಬೇಕಾ? ಅದಕ್ಕೆ ಈ 7 ವರ್ಷ ಆಯ್ತು ಮೋನಾಳವರೇ, ಸುರೇಶಣ್ಣನವರೇ, ಇನ್ನೊಂದು 3 ವರ್ಷ ಈ ಕಾರ್ಯಕ್ರಮ ನಾನು ಹೀಗೆ ನಡೆಸ್ಕೊಂಡು ಹೋಗ್ತೇನೆ. 26, 27, 28, 28ನೇ ಇಸ್ವಿ 10 ವರ್ಷ ಆಗ್ತದೆ. ನಿಜವಾಗ್ಲೂ ನೀವು ನಿಮ್ಮ ಎದೆ ಮುಟ್ಟಿ ಹೇಳಿ, ನಿಮಗೆ ದೇವರು ಖಂಡಿತ ಶಕ್ತಿ ಕೊಡ್ತಾನೆ. ನಿಮ್ಮ ಬದುಕಿನಲ್ಲಿ ನೀವು ಧೈರ್ಯವನ್ನು ತುಂಬಿಕೊಳ್ಳಿ, ಮನಸ್ಸು ಬಿಚ್ಚಿ ಆತ್ಮಸಾಕ್ಷಿಯಾಗಿ ಹೇಳಿ ಈ ಕೆಲಸವನ್ನು ನಾವು ಕೂಡ ಮಾಡ್ತೇವೆ ಅಂತ ಹೇಳಿ. ಬಹುಶಃ 10ನೇ ಇಸ್ವಿನಲ್ಲಿ 25,000 ಕುಟುಂಬದಲ್ಲಿ ನನಗೊಂದು 10% ಜನ ನೀವು ಮುಂದೆ ಬಂದರೆ, ಯುವಕ ಯುವತಿಯವರು ಮುಂದೆ ಬಂದರೆ, 7,500 ಕುಟುಂಬದಿಂದ 7,500 ಉದ್ಯೋಗಸ್ಥರು ಕೈ ಜೋಡಿಸಿದಾಗ 5 ಕುಟುಂಬಕ್ಕೆ 7,500 ಅಂತ ಹೇಳಿದ್ರೆ 10,000 ಕುಟುಂಬಕ್ಕೆ ಆಗುತ್ತೆ, ಸಹಾಯ ಆಗುತ್ತೆ. ಬನ್ನಿ, ನಿಮ್ಮ ಜೊತೆ 10,000 ಕುಟುಂಬಕ್ಕೆ ನಾನು ಕೂಡ ಕೊಡ್ತೇನೆ, ನಿಮ್ಮ ಜೊತೆ ಕೈ ಜೋಡಿಸ್ತೇನೆ. ಒಟ್ಟಿಗೆ ಸೇರಿ 20,000 ಕುಟುಂಬ ಮಾಡಿ ನಾವು ಇನ್ನೊಂದು 5 ವರ್ಷನ 10 ವರ್ಷನ ಮಾಡಿ ಈ ಜಿಲ್ಲೆಯಲ್ಲಿ 7 ಜಿಲ್ಲೆಯಲ್ಲಿ ಯಾರೂ ಕೈ ಚಾಚದಂಗೆ ಇರಬೇಕು ಅನ್ನೋ ಒಂದು ಪರಿಸ್ಥಿತಿಯನ್ನು ಉದ್ಭವಿಸೋಣ, ಮಾಡೋಣ ಅನ್ನೋ ಒಂದು ಹಠವನ್ನು ನಾವೆಲ್ಲ ಸೇರೋಣ. ನಾನು ಇನ್ನೇನು ಇಷ್ಟಿನ ವಿಷಯವನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಇವತ್ತು ಮುಖ್ಯವಾಗಿ ದೈವಿಕ ಸಮಸ್ಯೆ ಇರುವ ದಿವ್ಯಾಂಗರು, ಅಂಗವಿಕಲರು, ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ಡಯಾಲಿಸಿಸ್ ಮಾಡ್ತಾ ಇದ್ದಾರೆ, ಮುಂದಕ್ಕೆ ತಗೊಂಡೋಗ್ಲಿಕ್ಕೆ ದುಡ್ಡಿಲ್ಲ. ಕ್ಯಾನ್ಸರ್ ಪೇಷಂಟ್ಸ್ ಅವರಿಗೆ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋಗಿ ಮತ್ತೆ ಮುಂದೆ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ದುಡ್ಡಿಲ್ಲ. ಅರ್ಧ ಮನೆ ಕಟ್ಟಿ ಯಾವಾಗ ನನ್ನ ಮನೆ ಗೃಹ ಪ್ರವೇಶ ಆಗ್ತದೆ ಅಂತ ಹೇಳಿ ಕಾದು ಕೂತ್ಕೊಳ್ಳುವವರಿಗೆ ದುಡ್ಡಿಲ್ಲ. ಅಂಥದ್ದನ್ನೆಲ್ಲ ಪರಿಗಣಿಸಿ ಈ ವರ್ಷ ಒಂದು ಕುಟುಂಬದಲ್ಲಿ ಶಿಕ್ಷಣಕ್ಕೆ 10,000ದಿಂದ 1 ಲಕ್ಷ, 4,000 ಕುಟುಂಬಕ್ಕೆ, ಹಾಗೆ 100 ಸಂಘ ಸಂಸ್ಥೆಗಳಿಗೆ 1 ಲಕ್ಷದಿಂದ 5 ಲಕ್ಷ ನೆರವು ನೀಡಲಾಗುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಸಲಹೆ, ಸಹಕಾರ, ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದ ನನಗೆ ನನ್ನನ್ನು ನಿಮ್ಮ ಸಹೋದರರಂತೆ ಕಾಣುವ ನಿಮ್ಮೆಲ್ಲರಿಗೂ ನನ್ನ ಭಾವನಾತ್ಮಕ ಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತಾ, ನನ್ನ ಕುಟುಂಬದ ಎಲ್ಲ ಸದಸ್ಯರು, ನನ್ನ ಅಣ್ಣ, ನನ್ನ ಅತ್ತಿಗೆ, ನನ್ನ ತಂಗಿಯಂದಿರು, ನನ್ನ ಭಾವಂದಿರು ಎಲ್ಲರೂ ನಮ್ಮ ಜೊತೆ ಇದ್ದೀರಿ. ಎಲ್ಲದಕ್ಕೂ ನೀವು ಪ್ರತಿ ಕ್ಷಣವೂ ನನಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮ ಆ ಒಂದು ಪ್ರೀತಿಗೆ, ನೀವು ಇಟ್ಟಿರುವ ಆ ಒಂದು ದೇವರ ಭಕ್ತಿಗೆ, ಬಹುಶಃ ನನ್ನ ಧರ್ಮಪತ್ನಿ ಕೂಡ ಬಹಳ ದೈವ ಭಕ್ತಿ. ಅವಳು ದಿನಕ್ಕೆ 4 ದಿನ ದೇವಸ್ಥಾನದಲ್ಲಿ ಇರುವವಳು. ಅವಳು ಕೂಡ ನನ್ನ ಜೊತೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಸುರೇಶಣ್ಣ ಹೇಳಿದಾಗೆ ಮೊದಲ ಬಾರಿಗೆ ಈ ವೇದಿಕೆಯಲ್ಲಿ 1 ದಿನ ವರ್ಷಕ್ಕೆ ವೇದಿಕೆಯಲ್ಲಿ ಕೂತ್ಕೊಳ್ಳೋದು ಅವಳು ಇದೇ ವೇದಿಕೆಯಲ್ಲಿ. ಯಾವತ್ತೂ ಯಾವ ವೇದಿಕೆ ಹತ್ತಿದವಳಲ್ಲ ಅವಳು. ಅವಳ ಸಂಪೂರ್ಣ ಸಹಕಾರದೊಂದಿಗೆ ಈ ಕೆಲಸ ನನಗೆ ಮಾಡಲಿಕ್ಕೆ ಆಯ್ತು. ಇವತ್ತು ಬಂದಂತ ಎಲ್ಲ ಫಲಾನುಭವಿಗಳು ನೀವು ನನ್ನ ಕುಟುಂಬದವರೇ ಅಂತ ಭಾವಿಸಿಕೊಳ್ಳಿ. ನಿಮ್ಮ ಜೊತೆ ಈ ಪ್ರಕಾಶ್ ಶೆಟ್ಟಿ ಇದ್ದಾನೆ,
ಇನ್ನು ಹಲವಾರು ಪ್ರಕಾಶ್ ಶೆಟ್ಟಿ ಹುಟ್ಟಿ ಬರಲಿ, ನಿಮ್ಮ ಎದುರುಗಡೆ ನಿಂತುಕೊಳ್ಳಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಆ ಭಗವಂತನ ಆಶೀರ್ವಾದ ಅನುಗ್ರಹ ಸದಾ ಇರಲಿ. ನಿಮ್ಮಲ್ಲಿರತಕ್ಕಂಥ ಎಲ್ಲ ಕಷ್ಟಗಳು ದೂರವಾಗಲಿ. ನನ್ನ ತಾಯಿ ಹೇಳಿದಂಗೆ ಮನುಷ್ಯನಿಗೆ ಕಷ್ಟ ಬರುತ್ತದೆ ಬರಕೆ ಬರ್ತದೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕೂತವರಿಗೆ, ಇಲ್ಲಿ ವೇದಿಕೆಯಲ್ಲಿರುವವರಿಗೆ, ಕೆಳಗಿರುವವರಿಗೆ, ನಿಮಗೆ ಎಲ್ಲರಿಗೂ ಒಂದೊಂದು ಥರದ ಒಂದು ಕಷ್ಟ ಇದೆ. ನಮಗೆ ಎದುರಿಸುವ ಶಕ್ತಿ ಆ ಭಗವಂತನ ಕೊಡ್ಲಿ ಅಂತ ಹೇಳಿ, ಒಳ್ಳೆಯದಾಗಲಿ ಅಂತ ಹೇಳುತ್ತಾ, ಈಗಾಗಲೇ ನಿಮ್ಮನ್ನು ಮನರಂಜಿಸಿದಂತಹ ಯಶವಂತ್ ಅವರ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, MC ದಾಮೋದರ್ ಶರ್ಮಾ ಅವರು, ನಿತಿನ್ ಎಕ್ಕರ್ ಅವರು ಎಲ್ಲರೂ ಈ ಒಂದು ಸಭಾ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿ ನಡೆಸುವಂತೆ ನಿಮ್ಮೆಲ್ಲರ ಪ್ರಕಾಶ್ ಶೆಟ್ಟಿಯ ಮೇಲೆ ಇದ್ದಂಥ ಒಂದು ಪ್ರೀತಿ ನಿಮಗೆ ಸದಾ ಹೀಗೆ ಮುಂದುವರಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.